ಎಲ್ಲರಿಗೂ ನಮಸ್ಕಾರ. ಮತ್ತೆ ನಮ್ಮ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಪ್ರೀವಿಯಸ್ ವಿಡಿಯೋ ಈಗಾಗಲೇ ತಾವೆಲ್ಲರೂ ವಾಚ್ ಮಾಡಿ ಬಂದಿದ್ದೀರಾ ಅಂತ ಅನ್ಕೋತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳಿದ್ದೆ, ಎಕ್ಸಾಮ್ ಟಿಪ್ಸ್ಗಳನ್ನು ಹೇಳಿದ್ದೆ. ಅದರಲ್ಲಿ ನಿಮಗೆ ಒಂದು ಟೈಮ್ ಟೇಬಲ್ ಕೂಡ ಮಾಡಿಕೊಟ್ಟಿದ್ದೆ. ಯಾವ ಥರ ನೀವು ಸ್ಟಡಿ ಮಾಡಿದ್ರೆ, ಸ್ಮಾರ್ಟಾಗಿ ಸ್ಟಡಿ ಮಾಡಿದ್ರೆ ನೀವು ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಅಂತ. ಸೊ ಅದರಲ್ಲಿ ನಾನು ನಿಮಗೆ ಟೈಮ್ ಟೇಬಲ್ ಕೂಡ ಕೊಟ್ಟಿದ್ದೆ, ಹಾಗೆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಕೂಡ ಮೆನ್ಷನ್ ಮಾಡಿದ್ದೆ. ಸೊ ನಿಮಗೆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಬಗ್ಗೆ ಏನು ಮಾಹಿತಿ ಇಲ್ಲ ಅಂದರೆ ನೀವು ಆ ವಿಡಿಯೋನ ಹೋಗಿ ನೋಡ್ಬೋದು. ಸರಿ, ಇವತ್ತು ಏನು ವಿಡಿಯೋ ಬಂದಿದೆ ಅಂತ ಹೇಳಿದ್ರೆ, ಇಟ್ಸ್ ಆಲ್ ಅಬೌಟ್ KCET 2026. ಈಗಾಗಲೇ ನೀವು ತಮ್ಮನೇಲಿ ನೋಡಿ ಬಂದಿರ್ಬೋದು. ಅಂದರೆ ಈ ವಿಡಿಯೋದಲ್ಲಿ ನಾನು ಏನೇನು ಕವರ್ ಮಾಡ್ತಾ ಇದ್ದೀನಿ ಅಂತ ಹೋಗಿ ನೋಡೋಣ. ಯು ಕ್ಯಾನ್ ಸಿ ಆನ್ ದ ಸ್ಕ್ರೀನ್. ಈ ವಿಡಿಯೋದಲ್ಲಿ ನಾನು ಫಸ್ಟು ವಾಟ್ ಆರ್ ದ ಕೋರ್ಸಸ್ ಆಫರ್ಡ್ ಆರ್ ಸಬ್ಜೆಕ್ಟ್ಸ್ ನೀಡೆಡ್. ಓಕೆ, ಫಸ್ಟ್ ಕೋರ್ಸ್ಗಳು ಯಾವ್ಯಾವು ಬರ್ತವೆ ನೀವು KCETನ ಬರೆದ್ರೆ ಅನ್ನೋದನ್ನು ನಾನು ಹೇಳ್ತೀನಿ. ಓಕೆ, ಫಸ್ಟ್ ಪಾಯಿಂಟ್ ಆಫ್ ದ ವಿಡಿಯೋ ಅದಾಗಿರುತ್ತೆ. ಸೆಕೆಂಡ್, ಡೂ ಮೆಡಿಕಲ್ ಆರ್ ಆರ್ಕಿಟೆಕ್ಚರ್ ಆರ್ BPT ಸ್ಟೂಡೆಂಟ್ಸ್ ನೀಡ್ ಟು ರೈಟ್ KCET ಎಕ್ಸಾಮ್. ನೀವೇನಾದರೂ ಈಗಾಗಲೇ ಪ್ಲ್ಯಾನ್ ಮಾಡಿದ್ದೀರಾ, ಇಲ್ಲಪ್ಪ ನಾನು ಇಂಜಿನಿಯರಿಂಗ್ ಆ ಲೈನಿಗೆಲ್ಲ ಹೋಗಲ್ಲ, ನಾನು BPT ಇಲ್ಲಾಂದ್ರೂ ಬೇರೆ ಕೋರ್ಸಸ್ಗಳನ್ನ ಮಾಡ್ತೀನಿ ಅಂತ ನೀವೇನಾದರೂ ಡಿಸೈಡ್ ಆಗಿದ್ದರೆ, ನಾವು ಅದಕ್ಕೂ KCET ಬರಿಬೇಕಾ ಅಂತ ನಿಮಗೆ ತಲೆಯಲ್ಲಿದ್ದರೆ, ಸೊ ಅದು ಕ್ವಶನ್ಗೆ ಆನ್ಸರ್ ಕೊಡ್ತೀನಿ. ನೆಕ್ಸ್ಟ್, ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಈಸ್ ಮ್ಯಾಂಡೇಟರಿ. ಒಂದಿಷ್ಟು ಜನಕ್ಕೆ ಗೊತ್ತೇ ಇರಲ್ಲ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಕೂಡ ಇರುತ್ತೆ ಅಂತ. ಎಸ್, ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಇರುತ್ತೆ. ಅದು ಯಾವಾಗ ಇದೆ ಈ ಸರಿ ಅನ್ನೋದನ್ನು ಹೇಳ್ತೀನಿ. ಸೊ ಮ್ಯಾಂಡೇಟರಿಯಾ ಇಲ್ಲಾಂದರೆ ಯಾರು ಬರಿಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಹೌ ಈಸ್ ಯುವರ್ ರ್ಯಾಂಕ್ ಕ್ಯಾಲ್ಕುಲೇಟೆಡ್, KCET ರ್ಯಾಂಕ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದರ ಮಾಹಿತಿಯನ್ನು ನೀಡ್ತೀನಿ. ಸೊ ವಾಟ್ ಆರ್ ದ ರೂಲ್ಸ್ ಫಾರ್ KCET ಎಕ್ಸಾಮ್ಸ್, KCET ಎಕ್ಸಾಮ್ಸ್ಗಳ ರೂಲ್ಸ್ ಏನು ಅದು 2026ಗೆ ಅನ್ವಯಿಸಿದ್ದು ಹೇಳ್ತೀನಿ. ವೆನ್ ಈಸ್ KCET ಎಕ್ಸಾಮ್ 2026 ಈಗಾಗಲೇ ನಿಮಗೆ ಗೊತ್ತಿರ್ಬೋದು. ಸೊ ಮೇನ್ ಪಾಯಿಂಟ್ ಆಫ್ ದ ವಿಡಿಯೋ, ಯಾಕಂದರೆ ಆಲ್ ಅಬೌಟ್ KCET 2026 ಅಂದರು ಅದು ಕೂಡ ಸೇರಬೇಕಾಗತ್ತೆ ಅಂತ ಸೇರಿಸಿದ್ದೀನಿ ಲಾಸ್ಟ್ ಪಾಯಿಂಟ್. ಓಕೆ, ಲೆಟ್ ಸ್ಟಾರ್ಟ್ ಅವರ್ ವಿಡಿಯೋ. ಓಕೆ, ತಪ್ಪದೆ ಕಂಪ್ಲೀಟಾಗಿ ನೋಡಿ, ಹಾಗೆ ಸರಿಯಮ್ಗೆ ಇನ್ಫಾರ್ಮೇಷನನ್ನು ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಇಲ್ಲಿ ನೀವು ನೋಡ್ಬೋದು, the candidates who have passed the qualifying examination other than the universities listed in notification at VTU website are not eligible, and candidates who have passed from Karnataka State Open University, that is KSOU, are also not eligible. ಯಾರು ಎಲಿಜಿಬಲ್ ಆಗೋದಿಲ್ಲ ಅಂದರೆ, VTU ಅಲ್ಲಿ ಇರದಂತಹ ಯೂನಿವರ್ಸಿಟಿ ಇಂಥ ಯಾರಾದರೂ ಕ್ವಾಲಿಫೈಯಿಂಗ್ ಎಕ್ಸಾಮ್ ಪಾಸ್ ಆಗಿದ್ದರೆ ಅವರು ಎಲಿಜಿಬಲ್ ಇರಲ್ಲ. ಹಾಗೆ KSOU ಯೂನಿವರ್ಸಿಟಿ ಅಂತ ಯಾರಾದರೂ ಇದ್ದರೆ ಅವರು ಎಲಿಜಿಬಲ್ ಆಗೋದಿಲ್ಲ. ಫಸ್ಟ್ ಪಾಯಿಂಟ್. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಈ ಪಾಯಿಂಟ್ ಮೇನ್ ಆಗಿರೋದು, ಕ್ಯಾಂಡಿಡೇಟ್ ಹೂ ಪಾಸಸ್ ಇನ್ ಆಲ್ ದ ಸಬ್ಜೆಕ್ಟ್ಸ್ ಇನ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್. ಕ್ವಾಲಿಫೈಯಿಂಗ್ ಎಕ್ಸಾಮ್ ಅಂದರೆ ಇದೆ PU ಬೋರ್ಡ್ ಎಕ್ಸಾಮಿನೇಷನ್, ಆ್ಯಂಡ್ ಲೇಟರ್ ವಿತ್ಡ್ರಾಸ್ ಒನ್ ಆರ್ ಮೋರ್ ಸಬ್ಜೆಕ್ಟ್ ಫಾರ್ ರೀಅಪೇರಿಂಗ್ ಇನ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್. ಒಂದು ಅಥವಾ ಎರಡು ಸಬ್ಜೆಕ್ಟ್ ಉಳಿದ್ಬಿಡುತ್ತೆ. ಇಲ್ಲಾಂದರೆ ನೀವು ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಸೆಕೆಂಡ್ ಎಕ್ಸಾಮ್ ಬರಿತೀನಿ, ಥರ್ಡ್ ಎಕ್ಸಾಮ್ ಬರಿತೀರಿ ಅಂತ ಹೋದರೆ ಏನಾಗುತ್ತೆ, ಫಾರ್ ಇಂಪ್ರೂವಿಂಗ್ ಹಿಸ್ ಪರ್ಫಾರ್ಮೆನ್ಸ್ ವಿಲ್ ಆಲ್ಸೋ ನಾಟ್ ಬಿ ಕನ್ಸಿಡರ್ಡ್ ಫಾರ್ ದ ಅಲಾಟ್ಮೆಂಟ್ ಆಫ್ ಸೀಟ್ಸ್ ಇನ್ ದ ರೆಗ್ಯುಲರ್ ರೌಂಡ್ ಆ್ಯಂಡ್ ವಿಲ್ ಬಿ ಟ್ರೀಟೆಡ್ ಆಸ್ ಸಪ್ಲಿಮೆಂಟರಿ ಕ್ಯಾಂಡಿಡೇಟ್. ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ನಾನು ಇಂಪ್ರೂವ್ಮೆಂಟ್ ಬರೆಯೋಕ್ಕೆ ಹೋಗ್ತೀನಿ ಅಂತೆಲ್ಲ ನೀವು ವಿಚಾರ ಮಾಡಿ ಹೋದರೆ ನೀವು ನಾರ್ಮಲ್ ರೌಂಡ್ಸ್ನಲ್ಲಿ ಕನ್ಸಿಡರ್ ಆಗೋದಿಲ್ಲ. ಸೊ ರಿಮೆಂಬರ್ ದಿಸ್, ಡೋಂಟ್ ಮೇಕ್ ದ ಮಿಸ್ಟೇಕ್ ದಿಸ್ ಟೈಮ್. ಈ ಸರಿ ಬಂದಿರೋ ಅಂಥ ಪಾಯಿಂಟ್ ಇದು ಹೇಳ್ತಾ ಇದ್ದೀನಿ. ಸೊ ನೆನಪದಲ್ಲಿ ಇಟ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋ. ಫಸ್ಟ್ ಪಾಯಿಂಟ್ ನಾನು ಹೇಳಿದ್ದು ಕೋರ್ಸಸ್ ಆಫರ್ಡ್. ನೀವು ನೋಡ್ಬೋದು, ಫಸ್ಟ್ ಈಸ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ಕೋರ್ಸಸ್, ದ್ಯಾಟ್ ವಿಚ್ ಯೂಸಸ್ ಓನ್ಲಿ PE, C ಆ್ಯಂಡ್ M. ಈ 3 ಮಾರ್ಕ್ಸ್ ಕನ್ಸಿಡರ್ ಆಗುತ್ತೆ. ಸೊ ಫಾರ್ಮ್ ಸೈನ್ಸ್ ಕೋರ್ಸಸ್ ಯಾವುದು, BSc ಅಗ್ರಿಕಲ್ಚರ್ ಆಗಿರ್ಬೋದು, ಸೆರಿಕಲ್ಚರ್, ಹಾರ್ಟಿಕಲ್ಚರ್, ಇನ್ನೂ ಇತರೆ ಕೋರ್ಸ್ಗಳ ಅಗ್ರಿಕಲ್ಚರ್, ಫಾರ್ಮ್ ಸೈನ್ಸ್ ಕೋರ್ಸಸ್ ನೀವು ಹೋಗಬೇಕಂದ್ರೆ PCMB 4 ಸಬ್ಜೆಕ್ಟ್ಗಳು ಬೇಕಾಗಿರುತ್ತೆ. ಓಕೆ, ನೆಕ್ಸ್ಟ್ ಬರೋದು ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್, ಎನಿಮಲ್ ಹಸ್ಬೆಂಡ್ರಿ, ನ್ಯಾಚುರೋಪತಿ ಆ್ಯಂಡ್ ಯೋಗ ಆ್ಯಂಡ್ ಎಕ್ಸೆಟ್ರಾ. PCBB ಅಂತ ಆಗಿಬಿಟ್ಟಿದೆ, PCB ಆಗಬೇಕು ಅದು. ಓಕೆ, PCB ವೆಟರ್ನರಿ ಇವಕ್ಕೆಲ್ಲ ನಿಮಗೆ ಕನ್ಸಿಡರ್ ಆಗೋದು PCB. ಓಕೆ, ಫೋರ್ತ್ ಒನ್ ಈಸ್ B ಫಾರ್ಮಾ, ಸೆಕೆಂಡ್ ಇಯರ್ ಫಾರ್ಮಾ, ಫಾರ್ಮ್ D. ಅಂದರೆ ಚೂರು ರೂಲ್ಸ್ಗಳ ಚೇಂಜ್ ಇರೋ ಕಾರಣ ಅಲ್ಲಿ ಸೆಕೆಂಡ್ ಇಯರ್ ಫಾರ್ಮಾ, B ಫಾರ್ಮಾ ಅಂತ ಸಪ್ರೇಟಾಗಿ ಮೆನ್ಷನ್ ಆಗಿದೆ. ಸೊ PCM ಆರ್ PCB ವಿಲ್ ಬಿ ಕನ್ಸಿಡರ್ಡ್. ಓಕೆ, ಇದು ಫಸ್ಟ್ ಪಾಯಿಂಟ್ ಆಗಿತ್ತು ನನ್ನ ವಿಡಿಯೋದು.
ಅರ್ಥ ಆಯಿತು ಅನ್ಕೋತೀನಿ. ನಾನು ಮೇನ್ಲಿ 4 ಕೋರ್ಸಸ್ಗಳನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅದರಲ್ಲಿ ಮತ್ತೆ ಸಬ್ ಕೋರ್ಸಸ್ಗಳಿವೆ. ಸೊ ನಿಮ್ಮ ಯಾವ ನೀವು ನಿಮ್ಮ ಆಯ್ಕೆ ಪ್ರಕಾರ ನೀವು ನೋಡ್ಬೋದು. ಓಕೆ, ಯಾವ ಸಬ್ಜೆಕ್ಟಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂತ, ಪಿ ಸಿ ಎಮ್ಮ ಪಿ ಸಿ ಬಿ ಅಂತ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಎಕ್ಸೆಪ್ಷನ್ ಫಾರ್ ಅದರ್ ಕೋರ್ಸಸ್. ಓಕೆ, ಅಂದರೆ ಅದರ್ ಕೋರ್ಸಸ್ ಮೆಡಿಕಲ್, ಡೆಂಟಲ್, ಆಯುಷ್ ಆಗಿರ್ಬೋದು. ಇವುಗಳಿಗೆ ನೀವು ಏನು ಬರೀತೀರಿ, ಯು ಜಿ ನೀಟ್ ಬರೀತೀರಾ. ಸೊ ರಿಜಿಸ್ಟರ್ ಫಾರ್ KCET 2026 ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ದ ಕೌನ್ಸಿಲಿಂಗ್. ಸೊ ನೀವು ರಿಜಿಸ್ಟ್ರೇಷನ್ ಮಾಡಿರಬೇಕು. ಇಲ್ಲಿ ಅದು ಇಂಪಾರ್ಟೆಂಟ್ ಆಗುತ್ತೆ, ನೀವು ರಿಜಿಸ್ಟ್ರೇಷನ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ KCETಗೆ. ಓಕೆ, ನೆಕ್ಸ್ಟ್ ಆರ್ಕಿಟೆಕ್ಚರ್ದವರು ಯಾರು ನಾಟ ಎಕ್ಸಾಮ್ ಬರೀತಾರಲ್ಲ ಅವರು ಕೂಡ ಹಾಗೆ, ಅವರು ರಿಜಿಸ್ಟರ್ ಫಾರ್ KCET 2026 ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ದ ಕೌನ್ಸಿಲಿಂಗ್. ಇದನ್ನು ನೆನಪಿಟ್ಕೋಬೇಕಾಗುತ್ತೆ ನೀವು. ಓಕೆ, ಯು ಹ್ಯಾವ್ ಟು ರಿಜಿಸ್ಟರ್ ಫಾರ್ KCET, ದೆನ್ ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ಇನ್ ದ ಕೌನ್ಸಿಲಿಂಗ್, ದೆನ್ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಕೌನ್ಸಿಲಿಂಗ್. ಗೊತ್ತಾಯ್ತಾ? ನೆಕ್ಸ್ಟ್ ಬರೋದು PPT, BSc ಅಲೈನ್ಡ್ ಹೆಲ್ತ್ ಸೈನ್ಸಸ್, BBO ಕೋರ್ಸಸ್ ಸೆಲೆಕ್ಷನ್ ಈಸ್ ಬೇಸ್ಡ್ ಆನ್ PUC ಮಾರ್ಕ್ಸ್. ಓಕೆ, PU ಮಾರ್ಕ್ಸ್ ಮೇಲೇ ಇವು ಅದರ್ ಕೋರ್ಸಸ್. ನೋ ಎಂಟ್ರೆನ್ಸ್ ಎಕ್ಸಾಮ್ ಈಸ್ ನೀಡೆಡ್, ಬಟ್ ಸೆಲೆಕ್ಷನ್ ಬೇಸ್ಡ್ ಆನ್ PU ಮಾರ್ಕ್ಸ್ ಅಂತ ಇಲ್ಲಿ ನಾನು ಕೊಟ್ಟಿದ್ದೀನಿ. ಬಟ್ ನೆಕ್ಸ್ಟ್ ಈಗ ಇನ್ನೊಂದು ಪಾಯಿಂಟ್ ನಾನು ಹಾಕ್ತೀನಿ ನೋಡಿ. ನೋ ಎಂಟ್ರೆನ್ಸ್ ಟೆಸ್ಟ್ ಫಾರ್ BPT ಆ್ಯಂಡ್ ಸಮ್ ಕೋರ್ಸಸ್, ಬಟ್ KCET ರಿಜಿಸ್ಟ್ರೇಷನ್ ಈಸ್ ಕಂಪಲ್ಸರಿ. ನೀವು KCET ರಿಜಿಸ್ಟರ್ ಮಾಡಲೇಬೇಕು. ಓಕೆ, ನನಗೆ ಕನ್ಸಿಡರ್ ಆಗಲ್ಲ KCET ಮಾರ್ಕ್ಸ್ ಅಂತ ರಿಜಿಸ್ಟ್ರೇಷನ್ ಮಾಡದೆ ನೀವು ಅಡ್ಮಿಷನ್ ತೊಗೊಳಿಕ್ಕೆ ಆಗೋದಿಲ್ಲ. ಸೊ ರಿಜಿಸ್ಟ್ರೇಷನ್ ಈಸ್ ಕಂಪಲ್ಸರಿ. ಸೆಲೆಕ್ಷನ್ ಈಸ್ ಬೇಸ್ಡ್ ಆನ್ ಓನ್ಲಿ PU ಮಾರ್ಕ್ಸ್, ಬಟ್ ನೀವು ರಿಜಿಸ್ಟ್ರೇಷನ್ ಮಾಡಿರಬೇಕು. ಓಕೆ, ನಿಮಗೆ ಈ ಪಾಯಿಂಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್ ಈಸ್ ನಥಿಂಗ್ ಬಟ್ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್. ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ನಾನು ಈ ಬೆಲ್ಗಾಮ್ ಸೈಡು ನಾನು ಬಿಲಾಂಗ್ ಆಗೋದು. ಸೊ ನಾನು ಕೂಡ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಬರೆದಿಲ್ಲ, ಹಾಗೆ ನಂಗೆ ಅಷ್ಟು ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ. ಬಟ್ ನಾನು ಈಗ ರಿಸರ್ಚ್ ಮಾಡಿರೋ ಪ್ರಕಾರ ನಿಮಗೆ ಯಾವಾಗ ಈಗ ಇನ್ಫಾರ್ಮೇಷನ್ ನೀಡಬೇಕು ಅಂತ ಬಂತಲ್ಲ, ಅವಾಗ ಗೊತ್ತಾಯಿತು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಕೂಡ ಇರುತ್ತೆ. ಯಾರು ಬರೀಬೇಕು ಅನ್ನೋದನ್ನು ನೋಡಿರಿ. ಹೂ ಮಸ್ಟ್ ಅಪಿಯರ್ ಹೊರನಾಡು ಆ್ಯಂಡ್ ಗಡಿನಾಡು ಕನ್ನಡಿಗ ಕ್ಯಾಂಡಿಡೇಟ್ಸ್ ಹೂಸ್ ಮದರ್ ಟಂಗ್ ಈಸ್ ಕನ್ನಡ, ತುಳು, ಕೊಡವ ಆರ್ ಬಿಯರಿ. ಇವಿಷ್ಟರಲ್ಲಿ ನೀವು ಆ ಗಡಿನಾಡು ಪ್ರದೇಶದಲ್ಲಿ ಏನಾದರೂ ಬರೋದಿದ್ದರೆ ಅಥವಾ ಹೊರನಾಡು ಪ್ರದೇಶದಲ್ಲಿ ಬರೋದಿದ್ದರೆ ನೀವು ಈ ಕನ್ನಡ ಪೇಪರನ್ನು ಬರೀಬೇಕು. ಹಾಗೆ ಅವ್ರು ಎದಕ್ಕೆ ಇಡ್ತಾ ಇದ್ದಾರೆ, ಪರ್ಪಸ್ ಇಸ್ ಟು ಚೆಕ್ ರೀಡಿಂಗ್, ರೈಟಿಂಗ್ ಆ್ಯಂಡ್ ಸ್ಪೀಕಿಂಗ್ ಕನ್ನಡ. ಓಕೆ, ಆಮೇಲೆ ಅದು ಯಾವ ಲೆವೆಲ್ ಇದೆ ನೋಡಿ. ಪಾಸಿಂಗ್ ಮಾರ್ಕ್ಸ್ 12 ಔಟ್ ಆಫ್ 50 ಮಾರ್ಕ್ಸ್ ಬಂದರೆ ಸಾಕು. ಹಾಗೆ ಪೇಪರ್ ಲೆವೆಲ್ 4th ಸ್ಟ್ಯಾಂಡರ್ಡ್ ಲೆವೆಲ್ ಇದೆ. ಸೊ ನೋ ನೀಡ್ ಟು ವರಿ ಮಚ್. ನೀವು ಏನಾದರೂ ಆ ಸೈಡ್ ಬಿಲಾಂಗ್ ಆಗ್ತಾ ಇದ್ದರೆ ವರಿ ಮಾಡ್ಕೋಬೇಡಿ. 4th ಸ್ಟ್ಯಾಂಡರ್ಡ್ ಲೆವೆಲ್ ಪೇಪರ್ ಇದೆ, ಬಟ್ ಅಪಿಯರ್ ಆಗಬೇಕು. ಯಾರು ಅಲ್ಲಿ ಬಿಲಾಂಗ್ ಆಗ್ತೀರಾ, ಈ ಕ್ಯಾಟಗರಿಗೆ ಬಿಲಾಂಗ್ ಆಗ್ತೀರಾ ನೋಡ್ಕೊಳ್ಳಿ, ಹಾಗೆ ಅಪಿಯರ್ ಆಗಿ. ಟೆಸ್ಟ್ ಸೆಂಟರ್ಸ್ ಆರ್ ಬೆಂಗಳೂರು, ಬೆಳಗಾವಿ, ಬಿಜಾಪುರ್ ಆ್ಯಂಡ್ ಮ್ಯಾಂಗ್ಳೂರು. ಇವು ಟೆಸ್ಟ್ ಪ್ಲೇಸಸ್ ಆಗಿರ್ತವೆ. ಹೂ ಈಸ್ ಎಕ್ಸೆಪ್ಟೆಡ್ ಕ್ಯಾಂಡಿಡೇಟ್ಸ್ ಹೂ ಸ್ಟಡೀಡ್ 1st to 10th ಸ್ಟ್ಯಾಂಡರ್ಡ್ ಫುಲ್ಲಿ ಇನ್ ಕನ್ನಡ ಮೀಡಿಯಂ ಔಟ್ಸೈಡ್ ಕರ್ನಾಟಕ, ಕ್ಲಾಸ್ N. ಓಕೆ, ಕಂಪ್ಲೀಟಾಗಿ ಕನ್ನಡ ಮೀಡಿಯಮಲ್ಲೇ ಕಲ್ತಿದ್ದಾರೆ, ಬಟ್ who are from out of Karnataka and no Kannada language test is required. ಕನ್ನಡ ಟೆಸ್ಟ್ ಲ್ಯಾಂಗ್ವೇಜ್ ಟೆಸ್ಟ್ ರಿಕ್ವೈರ್ಡ್ ಇಲ್ಲ ಅಂತ. ಯಾವ ಡೇಟಿಗೆ ಇದೆ ಅಂತ ಕೇಳೋದಾದರೆ 22ಗಿದೆ. 22 ಮೀನ್ಸ್ 22nd of April 2026 ವಿಚ್ ಈಸ್ ವೆಡ್ನೆಸ್ಡೇ, ಆ್ಯಂಡ್ 10:30 to 11:30 ಇದೆ. ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದರೆ 50 ಮಾರ್ಕ್ಸ್. ಪಾಸಿಂಗ್ ಈಸ್ 12 ಮಾರ್ಕ್ಸ್. ತುಂಬ ಈಸಿ ಅಲ್ವಾ? 12 ಮಾರ್ಕ್ಸ್ ತೆಗಿಯೋಕ್ಕಾಗಲ್ವಾ? ಆಗುತ್ತೆ. ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಪಾಯಿಂಟ್, ಆರ್ 4th ಪಾಯಿಂಟ್ ಈಸ್ ನಥಿಂಗ್ ಬಟ್ ಹೌ ದ KCET ಮಾರ್ಕ್ಸ್ ಈಸ್ ಕ್ಯಾಲ್ಕುಲೇಟೆಡ್. ಹೌ ದ KCET ಮಾರ್ಕ್ಸ್ ಕ್ಯಾಲ್ಕುಲೇಟೆಡ್ ಅಂತ ನೀವು ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ. 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಏನಿರುತ್ತೆ, PU ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಏನಿರುತ್ತೆ 50%, KCET ಮಾರ್ಕ್ಸ್ ಏನಿರುತ್ತೆ ಅದು 50%. KCETಯಲ್ಲಿ ನೀವು ನಾನು ಸ್ಟಾರ್ಟಿಂಗ್ ತೋರಿಸಿರೋಂಥ ಕೋರ್ಸ್ ಯಾವುದಕ್ಕೆ ಹೋಗ್ತೀರಿ, PCM ಅಥವಾ PCBನ ಅಥವಾ PCMBನ, ನೀವು ಯಾವ ಕೋರ್ಸ್ ತೊಗೋತೀರಿ ಅದ್ರ ಮೇಲೆ ಡಿಪೆಂಡ್. ಓಕೆ, ಫಸ್ಟ್ ಈಗ 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ PCM ನೀವು ಯಾವ್ದು ತೊಗೋತೀರ ಅದ್ರ ಮೇಲೆ ಡಿಪೆಂಡ್ ಹೇಳಿದೆಲ್ಲ, ಹಾಗೆ ಇದು PCM ಆರ್ PCB ಆರ್ PCMB. ನೀವು ಯಾವುದಾದ್ರೂ PU ಅಲ್ಲಿ PCMS ಅಥವಾ PCMCS ಅದು ತೊಗೊಂಡಿದ್ರೆ CS ಹಾಗೂ ಸ್ಟ್ಯಾಟಿಸ್ಟಿಕ್ಸ್ ಏನಿರುತ್ತೆ ಅದು ಕನ್ಸಿಡರ್ ಆಗಲ್ಲ. PCM ಅಂದರೆ ನೀವು ಇಂಜಿನಿಯರಿಂಗ್ ಅಥವಾ ಇತರೆ PCM ಬರೋವಂಥ ಯೂಸ್ ಆಗುವಂಥ ಸಬ್ಜೆಕ್ಟ್ ಯೂಸ್ ಆಗುವಂಥದ್ದಷ್ಟೇ ಆ ಕೋರ್ಸ್ಗಳಿಗೆ ನೀವು ಎನ್ರೋಲ್ ಮಾಡ್ಕೋಬೋದು. ಓಕೆ, ಸೊ ನೋಡ್ಬೋದು 50% ಆಗಿದೆ. ಅದು ಕೂಡಿ KCET ರ್ಯಾಂಕು ಮಾಡಲಾಗ್ತದೆ.
ಇದು ಕ್ಲಿಯರ್ ಆಯಿತು ಅನ್ಕೋತೀನಿ. ಸೊ ನಾನು ಆಗಲೇ ಪದೇ ಪದೇ ರಿಪೀಟ್ ಮಾಡೋದು ಅದೇ 50% ಆಗೋ ಕಾರಣ ಈಗ ನಿಮ್ಮ ಬೋರ್ಡ್ ಎಕ್ಸಾಮ್ ಏನು ಬರ್ತಾ ಇದೆ ಚೆನ್ನಾಗಿ ಮಾಡಿಬಿಡಿ. 50% ಅದು ಕನ್ಸಿಡರ್ ಆಗುತ್ತೆ. ಸೊ ಡೋಂಟ್ ಇಗ್ನೋರ್ ದ ಬೋರ್ಡ್ಸ್. ಒನ್ಸ್ ಅಗೇನ್ ಐ ಆಮ್ ಟೆಲಿಂಗ್, ಡೋಂಟ್ ಇಗ್ನೋರ್ ದ ಬೋರ್ಡ್ಸ್. ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋ, ಫಿಫ್ತ್ ಒನ್ ಇಸ್ ರೂಲ್ಸ್ ಫಾರ್ KCET ಎಕ್ಸಾಮ್ 2026. ರೂಲ್ಸ್ ಏನಿದ್ದಾವೆ ಅಂದರೆ ಟೋಟಲ್ ಎಕ್ಸಾಮ್ ಟೈಮ್ 80 ಮಿನಿಟ್ಸ್. ಸಾರಿ, ಡ್ಯೂರೇಷನ್ ಆಫ್ ದ ಎಕ್ಸಾಮ್ ಓಕೆ 80 ಮಿನಿಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ನಿಮಗೆ 80 ಮಿನಿಟ್ಸ್ ಫುಲ್ ಬರೆಯೋಕ್ಕೆ ಕೊಡೋದಿಲ್ಲ. ಸೊ ಕ್ಲಿಯರಾಗಿ ಹೇಳ್ತೀನಿ ನೋಡಿ. ಅಂದರೆ ಅವರಲ್ಲಿ ಹೋಗೋ ಟೈಮ್ ಹೇಳಿದ್ದಾರೆ, ಬಟ್ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಓನ್ಲಿ 60 ಮಿನಿಟ್ಸ್ ಫಾರ್ 60 ಕ್ವಶನ್ಸ್, ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಫಸ್ಟ್ 10 minutes OMR details only. In each session, first 10 minutes are given only for filling details on the OMR answer sheet. Name, CT number, verification code, question booklet, serial number. ಹಾಗೆ ನಿಮ್ಮ ಎಕ್ಸಾಮ್ ನಿಯರ್ ಬಂದಂಗೆ ನಾನು ಹೇಳ್ತೀನಿ ಏನು ಮಾಡ್ಬೋದು, ಏನು ಟ್ರಿಕ್ಸನ್ನು ಯೂಸ್ ಮಾಡ್ಬೋದು ಪೇಪರ್ ಕೊಟ್ಟಮೇಲೆ, ಕೊಡೋಕ್ಕಿಂತ ಮುಂಚೆ, ಇಲ್ಲಾಂದರೆ ಕೊಟ್ಟಾದಮೇಲೆ ಏನು ಟ್ರಿಕ್ಸನ್ನು ಯೂಸ್ ಮಾಡ್ಬೋದು ಅನ್ನೋದನ್ನು ನಾನು ಹೇಳ್ತೀನಿ. ಅದಕ್ಕೂ ಕೂಡ ಇನ್ನೊಂದು ವೀಡಿಯೋ ಮಾಡ್ತೀನಿ. ಸೊ ನಾಟ್ ಸ್ಟಾರ್ಟ್ ಆನ್ಸರಿಂಗ್ ಕ್ವಶನ್ಸ್ ಡ್ಯೂರಿಂಗ್ ದೀಸ್ 10 minutes ಅಂತ ಕೊಟ್ಟಿದ್ದಾರೆ. ಮಾಡಿದರೂ ಮಾಡ್ಬೋದು. ಐ ಹ್ಯಾವ್ ಬೀನ್ ಸ್ಟಾರ್ಟೆಡ್. ಹೇಳ್ತೀನಿ ನನ್ನ ಸ್ಟೋರಿ ಕೂಡ. ನೆಕ್ಸ್ಟ್ 70 minutes ಆನ್ಸರ್ ದ ಕ್ವಶನ್ಸ್ ಅಂತೆ. ರಿಮೈನಿಂಗ್ 70 minutes ಆರ್ ಓನ್ಲಿ ಫಾರ್ ಆನ್ಸರಿಂಗ್ ದ ಕ್ವಶನ್ಸ್. ಆಲ್ ಕ್ವಶನ್ಸ್ ಆರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಮಾರ್ಕ್ ದ ಕರೆಕ್ಟ್ OMR. Pen to use is blue or black ball pen only. Do not use gel pen, pencil or any other color. Okay, ಯೂಸ್ ಬ್ಲೂ ಆರ್ ಬ್ಲ್ಯಾಕ್ ಓನ್ಲಿ. ನಾನು ಬ್ಲ್ಯಾಕ್ ಕಲರ್ ಯೂಸ್ ಮಾಡಿದ್ದು. ಆಮೇಲೆ ನೀವು ಏನು ಶೇಡ್ ಮಾಡಿ ಬರ್ತೀರಲ್ಲ, ನಿಮಗೆ ವೆರಿಫಿಕೇಷನ್ಗೆ ಮತ್ತೆ ನಿಮ್ಮ ಪೇಪರ್ ನೀವು ನೋಡ್ಕೋಬೋದು. ಅದು ಒಂದು ರಿಲೀಸ್ ಮಾಡ್ತಾರೆ, ಆವಾಗ ನೀವು ನಿಮ್ಮ ಪೇಪರನ್ನು ಪುನಃ ನೋಡೋದಕ್ಕೆ ಚಾನ್ಸ್ ಸಿಗುತ್ತೆ. ಓಕೆ, ನಾನು ಸೇವ್ ಮಾಡ್ಕೊಂಡಿದ್ದೆ ಲಾಸ್ಟ್ ಇಯರ್. ನೋಡ್ತೀನಿ, ಸಿಕ್ಕರೆ ನಾನು ನಿಮಗೆ ವಿಸಿಬಲ್ ಮಾಡಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅನ್ನೋದನ್ನು. ಓಕೆ, ಇನ್ ಲಾಸ್ಟ್ ಒನ್ ಲೈನ್ ಕ್ವಿಕ್ ರಿವಿಷನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಬಟ್ ರಿಮೆಂಬರ್, ಮೇನ್ 60 minutes ಇರುತ್ತೆ. ಓಕೆ, 60 minutes ಫಾರ್ 60 ಕ್ವಶನ್ಸ್, 1 minute ಫಾರ್ 1 ಕ್ವಶನ್. ಬಟ್ ಕ್ವಶನ್ಸ್ ವಿಲ್ ಬಿ ಈಸಿಯರ್. ನಿಮಗೆ ಓದಿದ ತಕ್ಷಣ ಗೊತ್ತಾಗೋ ಹಾಗೆ ಇರುತ್ತೆ, ಬಟ್ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ. ಸೊ ನೀವು ನಿಮ್ಮ ತಲೆನ ಉಪಯೋಗಿಸಿ ಆ ಟ್ರಿಕ್ಕಿ ಆಗಿರೋ ಕ್ವಶನ್ನ ಮಾಡಿದ್ರೆ ಮುಗಿದು ಹೋಯಿತು ಅಲ್ಲ. ಓಕೆ ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ದ ಲಾಸ್ಟ್ ಪಾಯಿಂಟ್ ಆಫ್ ಅವರ್ ವಿಡಿಯೋ. ದಟ್ ಈಸ್ ನಥಿಂಗ್ ಬಟ್ ವೆನ್ ಈಸ್ KCET 2026. ಓಕೆ, ವೆನ್ ಈಸ್ KCET 2026 ಅಂತ ಹೇಳೋದಾದರೆ, ಇಟ್ ಈಸ್ ಆನ್ 23rd and 24th of April 2026. ಲಾಸ್ಟ್ ಟೈಮ್ ನಮಗೆ 16th and 17th ಬಂದಿತ್ತು. ಓಕೆ, 16th and 17th, ಬಟ್ ಸೇಮ್ ಹೀಗೆ ಇತ್ತು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಆ್ಯಂಡ್ ಬಯಾಲಜಿ. ಓಕೆ, ಫಿಸಿಕ್ಸ್ ಕೆಮಿಸ್ಟ್ರಿ ಫಸ್ಟ್ ಎಕ್ಸಾಮ್ ಫಿಸಿಕ್ಸ್ ಇತ್ತು, ಅಷ್ಟು ಚೆನ್ನಾಗಾಗಿರ್ಕಿಲ್ಲ. ಬಟ್ ಫಿಸಿಕ್ಸ್ ಕೆಮಿಸ್ಟ್ರಿ ಚೆನ್ನಾಗಾಗಿತ್ತು. ಓಕೆ, ಹಾಗೆ ಫಿಸಿಕ್ಸಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಏನೇನು ಮಿಸ್ಟೇಕ್ ಮಾಡಿದ್ರಿ ಫಸ್ಟ್ ಎಕ್ಸಾಮಲ್ಲಿ ಅಂತ. ಸೊ ನಾನು ಏನೇನು ಮಿಸ್ಟೇಕ್ ಮಾಡಿದ್ದೆ ಅನ್ನೋದನ್ನು ಕೂಡ ಹೇಳ್ತೀನಿ ಅಂತ ಹೇಳಿದೆ. ಎಸ್, ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ. ಫಸ್ಟ್ ಎಕ್ಸಾಮಲ್ಲೇ ನಮಗೆ ಮ್ಯಾಕ್ಸಿಮಮ್ ಆರ್ ಮಿಸ್ಟೇಕ್ ವಿಲ್ ಬಿ ನೋನ್. ಓಕೆ, ನೆಕ್ಸ್ಟ್ ಬರೋದು 24th ಇದೆ, 23rd ಇದೆ. ಹಾಗೆ ಇನ್ನೊಂದು ಅಲ್ಲಿ ಕೆಳಗೆ ಕೊಟ್ಟಿದ್ದೀನಿ ಫಾರ್ ಕನ್ನಡ ಎಕ್ಸಾಮ್ 22nd ಇದೆ. ಸೊ ನೆನಪಿಟ್ಕೊಳ್ಳಿ, ಯಾರ್ಯಾರು ಆ ಕೆಟಗರಿಗೆ ಬಿಲಾಂಗ್ ಆಗ್ತೀರಾ ಅವರು ಕನ್ನಡ ಎಕ್ಸಾಮನ್ನು ಬರೀಬೇಕು. ಇಲ್ಲಿವರೆಗೂ ಎಲ್ಲ KCETಯ ಮಾಹಿತಿ ಬಗ್ಗೆ ಹೇಳಿದ್ದೀನಿ. ಸೊ ನಿಮಗೇನಾದರೂ ಇನ್ನೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನಿಮಗೆ ಎಕ್ಸಾಮ್ ಮುಗಿಯೋ ತನಕ, ಹಾಗೆ ಎಕ್ಸಾಮ್ ಮುಗಿದ್ಮೇಲೆ ಕೌನ್ಸಿಲಿಂಗಲ್ಲೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಸೊ ಹೋಪ್ ಯು ಆಲ್ ಲೈಕ್ ದ ವಿಡಿಯೋ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಆ್ಯಂಡ್ ಟೇಕ್ ಕೇರ್. ಬಾಯ್ ಬಾಯ್.